ಆತ್ಮೀಯ ವಿದ್ಯಾರ್ಥಿಗಳೇ, ಎಕನಾಮಿಕ್ಸ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ದ್ವಿತೀಯ PUC ವಿದ್ಯಾರ್ಥಿಗಳಿಗಾಗಿ ಅರ್ಥಶಾಸ್ತ್ರ, ವ್ಯವಹಾರ ಅಧ್ಯಯನ ವಿಷಯಗಳ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮಗಳ ಹಲವು ವಿಡಿಯೋಗಳನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಈ ವಿಡಿಯೋದಲ್ಲಿ ದ್ವಿತೀಯ PUC ವ್ಯವಹಾರ ಅಧ್ಯಯನ ಸಂಬಂಧಿಸಿದ ಭಾಗ 1ರ 4ನೇ ಅಧ್ಯಾಯದ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ಚರ್ಚಿಸಲಿದ್ದೇನೆ. ಜೊತೆಗೆ ಹೊಸ ಪ್ರಶ್ನೆಗಳು ಹಾಗೂ ಹಾಟ್ಸ್ ಕ್ವಶನ್ಸ್ ಅಂದರೆ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಇರುವ ಕ್ಲಿಷ್ಟ ಪ್ರಶ್ನೆಗಳಿಗೂ ನಿಮಗೆ ಸುಲಭ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿಸಲಿದ್ದೇನೆ. ಕೊನೆಯವರೆಗೂ ವಿಡಿಯೋವನ್ನು ವೀಕ್ಷಿಸಿ ಹೆಚ್ಚು ಅಂಕ ಗಳಿಸಿ. ಆಲ್ ದ ಬೆಸ್ಟ್. ಪ್ರತಿ ಪ್ರಶ್ನೆಗೂ 1 ಅಂಕ. ಅಧ್ಯಾಯ 4 ಯೋಜಿಸುವಿಕೆ. ಮೊದಲನೇ ಪ್ರಶ್ನೆ ಸಂಖ್ಯೆ 1. ಉದ್ದೇಶಗಳನ್ನು ಸ್ಥಾಪಿಸಲಾಗುವ ನಿರ್ವಹಣಾಂಗದ ಕಾರ್ಯವನ್ನು ತಿಳಿಸಿ. ಆಪ್ಷನ್ ಎ ನಿರ್ದೇಶಿಸುವಿಕೆ, ಆಪ್ಷನ್ ಬಿ ಯೋಜಿಸುವಿಕೆ, ಆಪ್ಷನ್ ಸಿ ಸಿಬ್ಬಂದಿ ನಿರ್ವಹಣೆ, ಆಪ್ಷನ್ ಡಿ ಸಂಘಟಿಸುವಿಕೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಯೋಜಿಸುವಿಕೆ. ಮುಂದಿನ ಪ್ರಶ್ನೆ ಸಂಖ್ಯೆ 2. ಈ ಕೆಳಗಿನವುಗಳಲ್ಲಿ ಯಾವುದು ಸ್ಥಾಯಿ ಯೋಜನೆಯಾಗಿದೆ? ಆಪ್ಷನ್ ಎ ಮುಂಗಡ ಪತ್ರ, ಆಪ್ಷನ್ ಬಿ ಕಾರ್ಯತಂತ್ರ, ಆಪ್ಷನ್ ಸಿ ಕಾರ್ಯಕ್ರಮ, ಆಪ್ಷನ್ ಡಿ ನಿಯಮ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ನಿಯಮ. ಮುಂದಿನ ಪ್ರಶ್ನೆ ಸಂಖ್ಯೆ 3. ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ಯೋಜನೆಯಲ್ಲ? ಆಪ್ಷನ್ ಎ ಉದ್ದೇಶಗಳು, ಆಪ್ಷನ್ ಬಿ ಸಮನ್ವಯತೆ, ಆಪ್ಷನ್ ಸಿ ಮುಂಗಡ ಪತ್ರ, ಆಪ್ಷನ್ ಡಿ ನಿಯಮ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸಮನ್ವಯತೆ. ಮುಂದಿನ ಪ್ರಶ್ನೆ 4. ಯೋಜಿಸುವಿಕೆಯ ಪ್ರಥಮ ಹಂತವು? ಆಪ್ಷನ್ ಎ ಯೋಜನೆಯನ್ನು ಜಾರಿಗೊಳಿಸುವುದು, ಆಪ್ಷನ್ ಬಿ ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು, ಆಪ್ಷನ್ ಸಿ ಉದ್ದೇಶಗಳನ್ನು ಸ್ಥಾಪಿಸುವುದು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉದ್ದೇಶಗಳನ್ನು ಸ್ಥಾಪಿಸುವುದು. ಮುಂದಿನ 5ನೇ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಯಾವುದು ಏಕ ಬಳಕೆ ಯೋಜನೆಗೆ ಉದಾಹರಣೆಯಾಗಿದೆ? ಆಪ್ಷನ್ ಎ ನೀತಿ, ಆಪ್ಷನ್ ಬಿ ಕಾರ್ಯವಿಧಾನ, ಆಪ್ಷನ್ ಸಿ ಮುಂಗಡ ಪತ್ರ, ಆಪ್ಷನ್ ಡಿ ವಿಧಾನ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮುಂಗಡ ಪತ್ರ. ಈ ಅಧ್ಯಾಯದ ಕೊನೆಯ ಪ್ರಶ್ನೆ ಸಂಖ್ಯೆ 6. ನಿವ್ವಳ ನಗದಿನ ಸ್ಥಿತಿಯನ್ನು ನಿರ್ಧರಿಸುವ ಮುಂಗಡ ಪತ್ರದ ಪ್ರಕಾರವನ್ನು ತಿಳಿಸಿ. ಆಪ್ಷನ್ ಎ ಖರೀದಿ ಮುಂಗಡ ಪತ್ರ, ಆಪ್ಷನ್ ಬಿ ಮಾರಾಟ ಮುಂಗಡ ಪತ್ರ, ಆಪ್ಷನ್ ಸಿ ನಗದು ಮುಂಗಡ ಪತ್ರ, ಆಪ್ಷನ್ ಡಿ ಉತ್ಪಾದನೆ ಮುಂಗಡ ಪತ್ರ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ನಗದು ಮುಂಗಡ ಪತ್ರ. Thank you for watching. I will come back with new videos. Please subscribe, like and share my videos. Thank you.